ಎಲ್ಲ ಆಯ್ಕೆ ಆಗಿದ್ದು ಎಲೆಕ್ಷನಿಂದ ಗೆದ್ದು. ಅಧಿಕಾರಿಗಳೇ ಬಂದು ನಮ್ಮ ಎಲ್ಲರನ್ನೂ ಕುಣಿಸಿ ಮಾತಾಡಿ ಅವನು ಕರೆಸಿ ಎಲ್ಲ ಇದೆಲ್ಲ ಕೇಳಕ್ಕೆ ಅವನು ಒಂದು ಬುಕ್ಕು ಕೊಟ್ಟಿಲ್ಲ, ಒಂದು ಫೈಲು ಕೊಟ್ಟಿಲ್ಲ, ಏಕೆ ರಾಜೀನಾಮೆ ಕೊಟ್ಟು ಹೋಗೋಣ. ಇಲ್ಲದ ಎಲ್ಲರೂ ಗೆದ್ದು ನಾವು ಎಲ್ಲರೂ ಓಟ್ ಹಾಕಿ ಗೆದ್ದು ಇದು ಮಾಡಿದ್ರು. ಅವನು ಬಂದು ನಿಮಗೆ ಗೆದ್ದೆಲ್ಲ ಅಂದ್ಬಿಟ್ಟು ಇಲ್ಲಿ ಕೇಸೆಲ್ಲ ಹಾಕಿ ಸುಮಾರು ಸರಿ ಬಂದಿದೆ. ಇದಕ್ಕೆ ನಾವು ಅಲ್ದಿ ಸಾಕಾಗದ್ವಿ. ಅಧಿಕಾರಿಗಳೇನೋ ಕಣ್ಮುಚ್ಕೊಂಡು ಕೂತಿದ್ದಾರಾ ಹೇಳಿ? ನಿಮಗೆ ಒತ್ತಡಗಳಲ್ಲಿ ಯಾವ್ದಾರು ಅಧಿಕಾರಿಗಳಿಂದ ನಿಮಗೆ ಮೇಲ್ಮನವಿ ಒತ್ತಡಗಳು ಬಂದಿದ್ಯಾ? ಒತ್ತಡ ಏನ್ ಬಂದಿಲ್ಲ. ಈ ತರ ಬಂದು ಸುಮ್ಮನೆ ಸುಳ್ಳು ಅಪವಾದ ವರ್ಷ ನಮ್ಮ ಎಲ್ಲಾರನ್ನೂ ಅಲಿಸ್ತಾವ್ರೆ. ನಿಮ್ಮ ಹತ್ರ ಇರುವಂತ ಡಾಕ್ಯುಮೆಂಟ್ ಎಲ್ಲಾನು ಕರೆಕ್ಟಾಗಿ ಎಲ್ಲಾನು ಅಂದ್ರೆ ಈಗ ಅಲ್ಲಿ ಹಾಲಿನ ಡೈರಿಲಿ ಹಳೇದಿದ್ದಂಥದನ್ನೆಲ್ಲ ತಿರಸ್ಕಾರ ಮಾಡಿ ನೀವೇನಾದ್ರು ಹೊಸದಾಗಿ ಡಾಕ್ಯುಮೆಂಟ್ ಅನ್ನು ಉತ್ಪತ್ತಿ ಮಾಡಿದ್ದೀರಾ? ಅದೇ ಅಂದ್ರೆ ಆಫೀಸಿಂದ ಒಂದು ಇತ್ತಕೊಂಡೆ ಒಂದು ಇವತ್ತಿನ ಲೆಕ್ಕ ಕೊಡಿ ಸಲುವಾಗಿ ನಾವು ಹಾಲಾಗಿ ಏನಾಗ್ತೀವಿ ಅದಕ್ಕೆ ನಾವೇ ಒಂದು ಇತ್ತಕೊಂಡೆ ಇದು ಮಾಡಿದ್ದೀವಿ. ಅವನಿಗೊಂದು ಫೈಲು ಕೊಟ್ಟಿಲ್ಲ, ಒಂದು ಬುಕ್ ಕೊಟ್ಟಿಲ್ಲ, ಹಳೆ ರಸೀದಿ ಕೊಟ್ಟಿಲ್ಲ, ಎಲ್ಲ ದುಡ್ಡೆಲ್ಲ. ಇದುವರೆಗೂ ಅವ್ರಿಗೆ ಯಾವುದೇ ತರದ್ದು ಅಂದ್ರೆ ಈಗ ಹಿಂದೆ ಇದ್ದಂತ ಕಾರ್ಯದರ್ಶಿಗಳಿಗೆ ಇದ್ದಂತ ಯಾವುದೇ ತರದ್ದು ಮಾಹಿತಿಗಳಾಗಿರ್ಲಿ ಇನ್ನೊಂದಾಗಿರ್ಲಿ ಸರ್ಕಾರದಿಂದ ಅವ್ರಿಗೆ ಯಾವ್ದು ಹೋಗಿಲ್ವಾ? ಹೋಗೈತೆ, ಪ್ರತಿ ಒಂದೆಲ್ಲ ಹೋಗಿ ಅವ್ರು ಇದಾಗಿದ್ರು. ನಮ್ಗೆ ಏನು ಒಂದು ಇದು ಕೊಟ್ಟಿಲ್ಲ. ಆಮೇಲೆ ನಾವು 12 ಜನ ಗೆದ್ದಿದ್ರು ಅವನು ಏನು ನಮ್ಮ ಒಂದು ಕುತ್ಕಲ್ಲಿ ಮಾತಾಡುವಿಲ್ಲ, ಕೇಳುವಿಲ್ಲ, ರಜಾನೂ ಕೇಳಿಲ್ಲ, ಏನು ಮಾತಾಡಿಲ್ಲ. ಅವನು ಏಕಾಏಕಿ ಅವನೇ ಇದು ಮಾಡ್ತಾನೆ, ರಾಜೀನಾಮೆ ಬರ್ತಾನೆ. ಏನು ಇದು ಸಮಾಚಾರ ಏನು ಎಂತು ಅಂತ ಕೇಳೋಕ್ಕಾದಲ್ಲಿ ನಾನು ಮೇಲ್ಮನವಿಲಿ ನಾನು ಕೊಡ್ತೀನಿ, ನಿಮಗೆ ಕೊಡೋಂಥ ದನ ಮೇಯಿಸೋರಿಗೆಲ್ಲ ನಾನು ಗೆದ್ಬಿಟ್ರು ಅಂದ್ಬಿಟ್ಟು ಅವಮಾನ ಮಾಡಿದ್ದಾರೆ. ಅವಮಾನ ಮಾಡಿ ನಮ್ಮ ಹಾಲಿ ಅಧ್ಯಕ್ಷರು ಬಂದಿದ್ರು, ನೀವೆಲ್ಲ ಪೇಮೆಂಟು ಕರೆಕ್ಟಾಗಿ ಮಾಡ್ಕೊಂಡು ಹೋಗಪ್ಪ ಅಂದರೆ ಏನಂತ ಹೇಳಬೇಕು ಅಂದರೆ ಒಬ್ಬ ಸೆಕ್ರೆಟ್ರಿ ಆದವರು 10 ರೂಪಾಯಿ ಬಡ್ಡಿ ಮಾಡಿಬಿಟ್ಟು ದುಡ್ಡು ಕೊಡೋರಂಗಲ್ಲ. ನೀವು ಗೆದ್ಬಿಟ್ಟು ಯಾವುದೇ ಕಾರಣದಲ್ಲೂ ನೀವು ಏನೈತೆ ಅದು ನೀವು ನೋಡಬೇಕು. ನೀವೇನು ಹಾಳಾಗ್ತೀರಿ ತಗೊಂಡು ಹೋಗ್ತಾ ಇರೋದು ಅಷ್ಟೇ. ಅದನ್ನು ಬಿಟ್ಬಿಟ್ರೆ ನೀವು ಇಲ್ಲಿ ಕೇಳೋಂಥದ್ದೇನು ಅವತ್ತೇ ಕಷ್ಟ ಇಲ್ಲ. ನಾನು 30 ವರ್ಷದಿಂದ ಮಾಡ್ಕೊಂಬಂದಿದ್ದೀನಿ. ಡೈರಿ ಮುಳುಗ್ಸೋದು ಗೊತ್ತು, ಡೈರಿ ಎಬ್ಸೋದು ಗೊತ್ತು. ಅದು ನನಗೆ ಗೊತ್ತಿರೋಂಥ ವಿಷಯ. ಅದು ನೀನೇನು ಹೇಳ್ಕೊಳ್ಳಲ್ಲ, ನನ್ನ ಕೈಲಿ ಬರ್ಕೊಂಡು ನಾನು ಏನು ಬೇಕಾದ್ರೂ ಮಾಡ್ಬೋದು ಅಂತ ಕೇಳೋ ಕಾಲದಲ್ಲಿ ಅನಂತ್ ಅವ್ರು ಇರ್ಬೋದು, ಶಿವಣ್ಣ ಅವರು ಇರ್ಬೋದು, ರವಿಗಿರ್ಬೋದು, ಎಲ್ಲ ರೋಡಲ್ಲಿ ಕುತ್ಕೊಂಡು ಮಾತಾಡೋಂಗಲ್ಲ. ಅದೆಲ್ಲ ತಿರುಮುನ್ ದೇವಸ್ಥಾನದ ಹತ್ರ ಕುತ್ಕೊಂಡು ಬಡ್ಡಿ ಕೊಟ್ಕೊಂಡು ಮಾತಾಡೋಕ್ಕೆ ನಾನು ಗೊತ್ತಿಲ್ಲ. ಇಲ್ಲಿ ನಾನು ಒಬ್ಬ ಇದಾಗಿರ್ಬೋದು 30 ವರ್ಷದಿಂದ ನಡೆದಿದ್ದೀನಿ ಅಂತ ಹೇಳಿದೆ. ಆಮೇಲೆ MD ಸಾಹೇಬ್ರು ಬಂದರು ಬೆಳಗ್ಗೆ 6 ಗಂಟೆಯಲ್ಲಿ. ಬೆಳಗ್ಗೆ 6 ಗಂಟೆಯಲ್ಲಿ MD ಸಾಹೇಬ್ರು ಬಂದಾಗ ಇದೇ ಅಧ್ಯಕ್ಷರು ಕರೆದಿ, ನೋಡಪ್ಪ ಇದು SSN ಕಾರ್ಡ್ಗೆ ಭಾರಿ ತೊಂದರೆ ಆಯ್ತದೆ, ಏನೋ ನಿಮ್ಮ ಅನುಮತಿಯಿಂದ ಎಲ್ಲ ನಾವು ಸೇರಿಸ್ಕೊಂಡು ಮಾಡ್ತೀನಿ, ಇದನ್ನು ಮಾಡಲಿ ಇದನ್ನು ಅಂತ ಕೇಳಿದಾಗ ನಾವು ರೈತರಿಗೆಲ್ಲ ಅನುಕೂಲ ಆಗಬೇಕು, ಆಯಿತು ಸರ್ ಮಾಡಿ ಅಂತ ಹೇಳಿದಾಗ ಅವರು ಆಲೇ ರಾಜೀನಾಮೆ ಕೊಟ್ಟಿರಲಿಲ್ಲ. ಆಮೇಲಿಂದ ಮತ್ತೆ 24ನೇ ತಾರೀಕು ಆವಾಗ ರಾಜೀನಾಮೆ ಕೊಟ್ಟು ಅವರು 30ನೇ ತಾರೀಕಿನೊಳಗಡೆ 4,80,000 ನೀನು ಕಟ್ಟಲೇಬೇಕು ಅಂತ ಕಾನೂನು ಮಾಡಿದಾಗ ಅವ್ರು ಕಟ್ಟಲೇ ಇಲ್ಲ. ಅವಾಗೆಲ್ಲ ನನಗೆ ಹೃದಯಾಘಾತ ಅದು ಇದು ಅಂದ್ಬಿಟ್ಟು ಕೊಟ್ಬಿಟ್ಟು ರಾಜೀನಾಮೆ ಕೊಟ್ಬಿಟ್ಟು ಹೋದರು. ಇನ್ನು ಕೇಳೋಕ್ಕಾಗಲೇ ಅದನ್ನ ಮೇಲೆ 17,000 ಚಿಲ್ಲರೆನ SSN ರೈತರು ದುಡ್ಡನ್ನ ಎತ್ಕೊಂಡು ಮನೇಲಿ ಮಡಿಕೊಂಡ್ರು. ಆಮೇಲೆ ಯಾವುದೇ ದಾಖಲಾತಿ ಕೊಡಬೇಕಾದ್ರೆ ನಿಮ್ಗೆ ಇಲ್ಲೇನು ಕೊಡೋಂಥದ್ದೇನು ಅವಶ್ಯಕತೆ ಇಲ್ಲ, ನನಗೆ ನಾನು ಆಫೀಸಿಗೆ ಕೊಡ್ತೀನಿ ಅಂತ ಹೇಳಿದ್ರೆ. ಇದೇ ಮಂಜು ಸಾಹೇಬ್ರಿಗೆಲ್ಲ ಅವರು ಹೇಳಿದ್ರು, ಏನೇ ಹಂಗೆ ಕಣ್ರಪ್ಪ ಹಿಂದೆ ಕಣ್ರಪ್ಪ ಅದೇನು ಮಾಡ್ಕೊಂಡ್ರೋ ನೀವು ಇದು ನಾವು ಕಳಿಸ್ತೀವಿ ಕಣ್ರು ಅಂತ ಎಲ್ಲ ಹೇಳಿದ್ರು. ಅವರು ಯಾವುದೂ ಗಮನಕ್ಕೆ ತರಲೇ ಇಲ್ಲ. ನಮಗೆ ಆ ಗಮನಕ್ಕೆ ತರದೇ ಒಂದು ಕಾರಣಕ್ಕೋಸ್ಕರವಾಗಿ ಈ ಚುನಾವಣೆಯನ್ನು ನಾವು ಯಾವುದೇ ಕಾರಣಕ್ಕೂ ನಾವು ರೈತರ ಸಂಘರಾಗಿ ನಾವು ಮಾಡಬೇಕು ಅಂತ ನಾವು ಉದ್ಭವಿಸ್ತೇವೆ. ಇವಿಷ್ಟೆಲ್ಲ ಅವ್ರು ಮಾಡ್ತಿರೋ ಏನು ಕೆಲಸಗಳು ಮಾಡ್ತಿದ್ರಲ್ಲ, ಇಷ್ಟೆಲ್ಲ ಮಾಡ್ತಿದ್ರು, ನೀವು ಯಾಕೆ ಇದುವರೆಗೂ ಅಧಿಕಾರಿಗಳ ಗಮನಕ್ಕೆ ತರದೇನೆ ಅವ್ರು ತಂದಿದ್ರು ನೀವು ಯಾಕೆ ಇಲ್ಲಿವರೆಗೂ ಸಮಾಧಾನದಲ್ಲಿ ಸುಮ್ಮನಿದ್ರಿ? ಸಮಾಧಾನದಲ್ಲಿ ಇವತ್ತು ಒಳ್ಳೇದಾಗ್ಬೋದು, ನಾಳೆ ಒಳ್ಳೇದು. ಏನಾದ್ರು ಊರಿನಲ್ಲಿ ಅಲ್ಲ, ಹಿಂದೆ ಏನ್ ನಡೆದಿತ್ತು ಅದು ನಮ್ಗೆ ಗೊತ್ತಿಲ್ಲ. ಅವರೆಲ್ಲ ಅವತ್ತಿಂದೆಲ್ಲ ಮಾಡ್ಕೊಂಡು ಪ್ರತಿಯೊಬ್ಬರು ಹಳೆ ಅಧಿಕಾರಿಗಳಿಗೆಲ್ಲ ತಿಳಿಸಿ ಬಂದಿರೋದು ನಾವಿಲ್ಲಿ ಸುಮಾರು ಸರಿ ಹೇಳಿ. ಅಧಿಕಾರಿಗಳು ನೀವು ಇಷ್ಟೆಲ್ಲ ಹೋರಾಟ ಮಾಡಿ ಇಷ್ಟೆಲ್ಲ ಮಾಡಿ ಒಂದು ಊರನ್ನು ಉದ್ಧಾರ ಮಾಡಬೇಕು ಅಂತೇಳಿ ಚುನಾಯಿತರಾಗಿ ಇಷ್ಟೆಲ್ಲ ಆಗಿದ್ರು ಕೂಡ ಇಲ್ಲಿಯವರೆಗೂ ಹಿಂದೆ ಇದ್ದಂತಹ ಏನು ಕಾರ್ಯದರ್ಶಿಗಳಾಗಿದ್ರಲ್ಲ ಅವರಿಗೆ ಸರ್ಕಾರದಿಂದ ಯಾವುದೇ ತರ ಮನ್ನಣೆಗಳು ಬರಲಿಲ್ವಾ? ಮುಂದೆ ನಾವು ಕೊಟ್ಟಿದ್ದೀವಿ ಬೇಜಾನು, ನಮ್ದು ಬೆಲೆನೇ ಕೊಡ್ತಾ ಇಲ್ವಲ್ಲ. ಏನು ಅವರು ಎಲ್ಲ ಮುಚ್ಚಾಕ ಹೋಯ್ತಾರ, ಅವ್ರೆ ಯಾವುದಕ್ಕೂ ಬೆಲೆನೇ ಕೊಡ್ತಾ ಇಲ್ಲ. ನಾವು ಅವರಿಗೆ ಬೆಂಬಲವಾಗಿ ನಿಮಗೆ ಗೊತ್ತಿರಂಗೆ ಯಾರು ರಾಜಕಾರಣಿಗಳಿದಾರ, ರಾಜಕಾರಣಿಗಳಿದ್ದಾರೆ, ಇನ್ನೊಂದಿದ್ದಾರೆ ಅಂತ ಗೊತ್ತಿಲ್ಲ. ನಮ್ಮ ಸಂಘ ಸಂಸ್ಥೆಯಲ್ಲಿ ನಮಗೆ ಭಾರಿ ತೊಂದರೆಗಳಾಗ್ತಾ ಇದೆ. ಕೊಡ್ತಾವ್ರೆ ಮುಖಂಡರು ಅನಿಲ್ ಕುಮಾರ್
ಈ ಹಾಲು ಉತ್ಪಾದಕರ ಸಹಕಾರ ಸಂಘ ಸುಮಾರು 1 ವರ್ಷ ಆಯ್ತು ಇವರು ಗೆದ್ದು. ಸುಮ್ಮನೆ ಇರ್ಬೇಕಾದ್ರೆ ಇನ್ಯಾವ ಕಾರಣ? ಚುನಾವಣೆ ನಡೆದು 1 ವರ್ಷ ಆಯ್ತು. 1 ವರ್ಷ ಆದ್ಮೇಲೆ ಇವರು ಈಕೆ 1 ವರ್ಷ ಆಯ್ತು ಕರೆಕ್ಟಾಗಿ. ಚುನಾವಣೆ ಆದ್ಮೇಲೆ ಇವರು ಪ್ರತಿಯೊಬ್ಬರು ಸಹ ಹಿಂದೆ ಏನ್ ನಡೆದಿತ್ತು, ಹಣ ದುರುಪಯೋಗ ಆಗಿರ್ಲಿ, ಬೇರೆ ಲೆಕ್ಕಾಚಾರ ಪುಸ್ತಕ ಆಗಿರ್ಲಿ, ಏನೇ ಆದ್ರೂ ಅಧ್ಯಕ್ಷರು ಕೇಳಿದ ಸಮಯದಲ್ಲಿ ಹಿಂದಿನ ಕಾರ್ಯದರ್ಶಿಗೆ ಅವರು ನಾವು ಯಾವುದು ಕೊಡಲ್ಲ, ಯಾವುದು ಇದು ಮಾಡಲ್ಲ, ನಾವು ಯಾವ ಲೆಕ್ಕ ಪುಸ್ತಕನೂ ಕೊಡಲ್ಲ, ಮುಂದೆ ನಿಮಗೆ ಕೊಡಕ್ ಬರಲ್ಲ ಅಂತ ಅವ್ರಿಗೆ ಬೆದರಿಕೆ ಹಾಕಿದ್ರು. ಮೊದಲು ಬೆದರಿಕೆ ಹಾಕಿದ್ಮೇಲೆ ಏನಾದ್ರು ಅಧ್ಯಕ್ಷರು ಪಟ್ಟ ಕೂತ್ಕೊಂಡ್ರು, ನೀವು ಯಾಕೆ ಲೆಕ್ಕ ಪುಸ್ತಕಗಳನ್ನ ಕೊಡ್ತಾ ಇಲ್ಲ, ಯಾವುದಕ್ಕೆ ಡೈರಿ ನಡ್ಸ್ಕೊಳ್ಳೋದಕ್ಕೆ ನಾವು ಅಧ್ಯಕ್ಷ ಆಗಿದ್ದೀವಿ, ಈಗ ಹೊಸ ಚುನಾಯಿತರಾಗಿದ್ದೀವಿ, ಬಂದಿದ್ದೀವಿ, ಅದಕ್ಕೆ ನೀವು ಕೇಳೋದು ಪಟ್ಟಿದ್ದಿಲ್ಲ, ನೀವು ಕೇಳೋದಿದ್ರೆ ನೀವು ಯಾರು DRG ಹತ್ರ ಹೋಗಿ ಕೇಳಿ ಅಂತ ಹೇಳಿದ್ರು. ಇವ್ರಿಗೂ ಸುಮಾರು 10 ಸಲ ಇವ್ರಿಗೆ ಅರ್ಜಿಯನ್ನ ಕೊಟ್ಟಿದ್ದೀವಿ. ಏನ್ ವಿಚಾರಿಸಿ ನಮ್ಮ ಹಾಲು ಡೈರಿ ಬಂದು ಇವರು ಲೆಕ್ಕ ಪುಸ್ತಕಗಳು ಏನು ಕೊಡ್ತಾ ಇಲ್ಲ ಇವರು ಅಂತ ವಿಚಾರಿಸಿದೀವಿ, ಆದ್ರೂ ಅವ್ರು ಕೊಡ್ಲಿಲ್ಲ. ಇದು ರಾಜಕೀಯ ಪ್ರೇರಿತವಾದದ್ದು. ಹಿಂದೆ ಸುಮಾರು 45ರಿಂದ 50 ಲಕ್ಷವನ್ನ 30 ವರ್ಷದಿಂದ ಇವರು ಹಣ ದುರುಪಯೋಗ ಮಾಡಿಕೊಂಡು ಅವರು ವೈಯಕ್ತಿಕವಾಗಿ ಇವರು ಹಾಳು ಮಾಡ್ಕೊಂಡಿದ್ದಾರೆ. ಆದ್ರಿಂದ ಇವರು ಅದೇ ಹಣದ ದುರುದ್ದೇಶದಿಂದ ಇವರು ಈ ರೀತಿ ರಾಜಕಾರಣಿಗಳ ಕೈವಾಡದಿಂದ ನಮ್ಮ ಗ್ರಾಮದಲ್ಲಿ ಯಾರಿದ್ದಾರೆ ರಾಜಕಾರಣಿ ಬೆಂಬಲಿತರು ಅವರ ಕೈಯಾಳಿತ ಸುಮಾರು ರಾಜಕಾರಣಿಗಳ ಕೈವಾಡಿದ ಆಯ್ತಾ ಇಲ್ಲಿ ಸುಮಾರು ಇದ್ದು ಇವ್ರು ಏನ್ ಮಾಡ್ತಾ ಇದಾರೆ, ಅವಾಗ್ಲಿಂದನೂ ಸಹ ಇವ್ರಿಗೆ ಎದುರಿಸ್ಕೊಂಡು 12 ಜನ ಚುನಾಯಿತರು ರೈತ ಸಂಘದಿಂದನೇ ಚುನಾಯಿತರಾಗಿರೋದು. ಈಗ ಈ ಆಡಳಿತ ಮಂಡಳಿ ಹೆಂಗಾದ್ರೂ ಹಾಗೆ ಅನರ್ಹ ಮಾಡಬೇಕು ಅನ್ಕೊಂಡು ಇವರು ಇಲ್ಲಿಯವರೆಗೂ ಸತಾಗತಾಯ ನಾವು ಎಷ್ಟೇ ಹೋರಾಟ ಮಾಡಿದ್ರು ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ, ಯಾರು ಸ್ಪಂದಿಸ್ತಾ ಇಲ್ಲ. ಸುಮಾರು 10 ಅರ್ಜಿಗಳನ್ನ ಕೊಟ್ಟಿದ್ದೀವಿ AR ಮತ್ತು DRಗೆ. ಈ ರೀತಿ ಮಾಡ್ತಾ ಇದ್ದಾರೆ, ನಮ್ಗೆ ಲೆಕ್ಕ ಪುಸ್ತಕ ಕೊಡ್ತಾ ಇಲ್ಲ. ಈ ರೀತಿ 4.5 ಲಕ್ಷನ ನಾವು ಎಕ್ಸ್ಟ್ರಾ ಪೇಮೆಂಟ್ ಆಗಿದ್ದೀವಿ ರೈತರುಗಳಿಗೆ ಅಂತ ಹೇಳಿ ಹಳೆ ಕಾರ್ಯದರ್ಶಿ ಶಿವೇಗೌಡ ಅನ್ನೋರು ಆ ಲೆಕ್ಕ ಪುಸ್ತಕಗಳನ್ನ ತೋರಿಸು, ನೀನ್ ಎಲ್ಲ ಹಾಕಿದ್ಯೆ, ಬ್ಯಾಂಕ್ ಡೀಟೇಲ್ಸ್ ನ ಕೊಡು ಅಂತ ಕೇಳಿದ್ರೆ ಯಾವ ಬ್ಯಾಂಕ್ ಡೀಟೇಲ್ಸ್ ಇಲ್ಲ, ಏನು ಇಲ್ಲ. ಇವರು ಹಣವನ್ನ ದುರುಪಯೋಗ ಮಾಡಿ ಇದೆಲ್ಲ ಮುಚ್ಚಾಕಕ್ಕೆ ರಾಜಕಾರಣಿಗಳು ಸಪೋರ್ಟ್ ಇದೆ, ಇಲ್ಲಿ ಅಧಿಕಾರಿಗಳ ಸಪೋರ್ಟ್ ಇದೆ. ಹಿಂದೆ ಇದ್ದಂತ ಏನು ನೀವೇನು ಒಬ್ಬ ಕಾರ್ಯದರ್ಶಿ ಮೇಲೆ ನೀವೇನು ಆಪಾದನೆ ಮಾಡ್ತಿದ್ದೀರಲ್ಲ, ಅವರು ಮಾಡ್ತಾ ಇರುವಂತ ಅಷ್ಟು ಕೆಲಸಗಳಿಗೆ ಊರಿನವರು ರಾಜಕಾರಣಿ ಅಂತ ನೀವು ಹೇಳಿದ್ರಲ್ಲ, ಈಗ ರಾಜಕಾರಣಿಗಳಿಂದ ಇವರಿಗೆ ಅಂದ್ರೆ ಏನು ಈಗ ಶಿವೇಗೌಡ ಅಂತ ಕಾರ್ಯದರ್ಶಿ ಅಂತ ಹೇಳಿದ್ರಲ್ಲ, ಆ ಕಾರ್ಯದರ್ಶಿಗಳಿಗೆ ಬೆಂಬಲ ಇತ್ತಾ? ಬೆಂಬಲ ಇದೆ, ಸರಿ, ಹೌದು. ಬೆಂಬಲ ಇರೋದಕ್ಕೆ ಆ ರಾಜಕಾರಣಿಗಳು ಸ್ವತಃ ಬಂದು ನಾವು ಡೈರಿ ಸಭೆ ನಡೆಸಿದಾಗ ನಾನೇ ಕೇಸ್ ಕೊಡ್ಸಿರೋನು, ನಾನೇ ಮಾಡಿಸ್ತಾ ಇರೋನು, ಏನ್ ಮಾಡ್ಕೊಂಡಿರೋ ನೀವು ಅಂತ ಅವರೇ ಬಂದು ಹೇಳಿದ್ದಾರೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಇಲ್ಲಿಂದ ಅಧಿಕಾರಿಗಳಿಂದ ಆ ಶಿವೇಗೌಡ ಅನ್ನೋರಿಗೆ ಯಾವುದೇ ತರದ್ದು ಆಕ್ಷನ್ ತಗೊಂಡಿಲ್ಲ. ಯಾವುದೇ ಆದ್ರೂ ಅವರು ಏನು ಅರ್ಜಿ ಕೊಡ್ತಾರೆ ಅದಕ್ಕೆ ಮಾತ್ರ ಅವರು ಮನಗೊಂಡು ನಮ್ಗೇನು ಹೇಳ್ತಾರೆ, ನಿಮ್ದೇನು ಆಗಲ್ಲ, ಎಂತೂ ಆಗಲ್ಲ, ನಿಮ್ನ ಅನರ್ಹ ಮಾಡಲ್ಲ ಅಂತ ಇದೇ AR ಸರ್ ಕಳಿಸಿದ್ರು ಸಹ ಈಗ ರಾಜಕೀಯ ಒತ್ತಡದಿಂದ ಅವರ ಒಂದು ಕುತಂತ್ರದಿಂದ ಶಿವೇಗೌಡ ಮತ್ತೆ ಮತ್ತಿತರು ರಾಜಕೀಯ ಪ್ರೇರಿತದಿಂದ ಈ ರೀತಿ ಅದು ರೈತ ಸಂಘವನ್ನ ತುಳಿಲೇಬೇಕು, ರೈತ ವ್ಯಕ್ತಿಗಳನ್ನ ತುಳಿಲೇಬೇಕು, ಇವ್ರನ್ನ ಹೊರಗಡೆ ಓಡಿಸ್ಬೇಕು ಅಂತ ಈ ರೀತಿ ಆಪಾದನೆ ತಂದು ಇವತ್ತು ಅನರ್ಹ ಮಾಡಿ ಕುಡಿಸಿದ್ದಾರೆ. ಇವತ್ತು ಯಾವುದೇ ಕಾರಣಕ್ಕೂ ನಾವು ಈ ನ್ಯಾಯ ಸಿಗೋ ತನಕ ಹೋರಾಟ ಮುಂದುವರಿಯುತ್ತೆ. ಉಪವಾಸ ಸತ್ಯಾಗ್ರಹ ಇವತ್ತು ಮಾಡ್ತೀವಿ, ನಾಳೆ ಉಪವಾಸ ಸತ್ಯಾಗ್ರಹ ಮಾಡಕ್ಕೂ ಸರಿ ಆಗುತ್ತೆ. ರೈತರಿಗೆ ಮೋಸ ಮಾಡುತ್ತಿರುವ ಸಹಕಾರಿ ಅಧಿಕಾರಿಗಳಿಗೆ, ಈ ನೆಲದ ಕಾಣಿಗೆ ಮೋಸ ಮಾಡುತ್ತಿರುವ ಸಹಕಾರಿ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಅಮಾನತಾಗಲೇಬೇಕು ಮನೋಜ್ ಕುಮಾರ್, ಅಮಾನತಾಗಲೇಬೇಕು ಇವತ್ತು ರೈತ ಸಂಘ ಮತ್ತು ಅಮನದು ಸಹಕಾರ ಇಲಾಖೆ ಹಿರಿಯ ಅಧಿಕಾರಿಗಳು ಬಂದಿದ್ದಾರೆ. ಇವತ್ತು ಅವ್ರು ಏನ್ ಹೇಳ್ತಾರೆ, ಈ ಒಂದು ಘಟನೆವಾಗಿ ವಿರುದ್ಧವಾಗಿ ಏನ್ ಮಾತಾಡ್ತಾರೆ ಅಂತ ಹೇಳಿ ನಾವೆಲ್ಲ ಆಲಿಸೋಣ. ದಯವಿಟ್ಟು ಸೌಜನ್ಯದಿಂದ ಕೂತ್ಕೊಳ್ಳಿ. ಕಡಿಮೆ ಕೊಡಿ.
ಅಧಿಕಾರಿಗಳಿಗೆ, ಸಂವಿಧಾನ ವಿರೋಧಿ ಸರ್ಕಾರಿ ಅಧಿಕಾರಿಗಳಿಗೆ, ರಾಜಕೀಯ ಎಂದಿನ ಆಸೆಗೋಸ್ಕರ ರೈತರಿಗೆ ಬಲಿಪಂಚ ಮಾಡುತ್ತಿರುವ ಸರ್ಕಾರಿ ಅಧಿಕಾರಿಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ? ಭ್ರಷ್ಟಾಚಾರಿ ಸರ್ಕಾರಿ ಅಧಿಕಾರಿಗಳಿಗೆ, ಭ್ರಷ್ಟಾಚಾರಿ ಸರ್ಕಾರಿ ಅಧಿಕಾರಿಗಳಿಗೆ